ಇದೆಲ್ಲದರ ಜೊತೆಗೆ ನಿನ್ನೆ ಬೆಂಗಳೂರಿನ ಹೊಸಗುಡದಳ್ಳಿಯಲ್ಲಿ ಸಂಭವಿಸಿದಂತ ಬೆಂಕಿ ಅನಾಹುತ ಇತ್ತಲ್ಲ, ಹೆಚ್ಚು ಕಡಿಮೆ ಇವತ್ತೂ ಕೂಡ ಬೆಂಕಿ ನಂದಿಸುವಂತ ನಿಟ್ಟಿನಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ರು ಅಂತ ಅಂದ್ರೆ ಜಸ್ಟ್ ನೀವು ಅಲ್ಲೇ ಲೆಕ್ಕ ಹಾಕಿ ಯಾವ ಪ್ರಮಾಣದ ದುರಂತ ಇದು ಅನ್ನುವಂಥದ್ದನ್ನ. ಮತ್ತೊಂದು ಕಡೆ ನಿನ್ನೆ ಆವರಿಸಿಕೊಂಡಿದ್ದಂಥ ದಟ್ಟ ಹೊಗೆ ಬಹುತೇಕ ಇವತ್ತೂ ಕೂಡ ಹಲವೆಡೆಯಲ್ಲಿ ಕಂಡು ಬರ್ತಾ ಇತ್ತು. ಜೊತೆಗೆ ಬಹಳ ಹಾನಿ ಉಂಟಾಗಿದೆ. ಜೊತೆಗೆ ಈ ತೆರಣ ಅಂತ ಒಂದು ದೊಡ್ಡ ದುರಂತಕ್ಕೆ ಏನೇನು ಕಾರಣ ಆಯಿತು ಅನ್ನುವಂಥ ಸಂಗತಿಯು ಕೂಡ ಈಗ ನಿಧಾನವಾಗಿ ಹೊರಬರ್ತಾ ಇದ್ದು, ಅಕ್ರಮವಾಗಿ ಅಲ್ಲಿ ದಾಸ್ತಾನನ್ನ ಮಾಡಲಾಗ್ತಾ ಇತ್ತ ಕೆಮಿಕಲ್ನನ್ನ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥ ಸಂದರ್ಭ. ಇದಕ್ಕೆ ಸಂಬಂಧಪಟ್ಟ ಹಾಗಿನ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ನಿನ್ನೆ ಸಂಭವಿಸಿದಂತ ಅತಿ ದೊಡ್ಡ ಅಗ್ನಿ ಅನಾಹುತ ಕಾರಣ ಆದಂತಹ ಮಂದಿಯನ್ನ ಸೆರೆ ಹಿಡಿಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸಗುಡದಳ್ಳಿ ಬೆಂಕಿಗೆ ಬೆಚ್ಚಿ ಬಿದ್ದಿತ್ತು ಬೆಂಗಳೂರು. ಅದರಲ್ಲೂ ನೀವು ಮೈಸೂರು ರೋಡ್ನಲ್ಲೆಲ್ಲ ನಿನ್ನೆ ಓಡಾಡಿದ್ರೆ ಗೊತ್ತಾಗ್ತಾ ಇತ್ತು ಯಾವ ಪ್ರಮಾಣದ ಅನಾಹುತ ಸಂಭವಿಸಿತ್ತು ಅಂತ. ರಾತ್ರೋರಾತ್ರಿ ಅಗ್ನಿಕುಂಡದಂತಾಗಿತ್ತು. ಬಾಂಬ್ನಂತೆ ಸಿಡಿತಾನೆ ಇದ್ವು ಕೆಮಿಕಲ್ ಬ್ಯಾರಲ್ಗಳು. ನೋಡ್ತಾ ಇದ್ದ ಹಾಗೆ ಮನೆ ದಾಖಲೆ ದುಳು ಅಕ್ಕಪಕ್ಕದ ಮನೆಯವರೆಲ್ಲ ಅನುಭವಿಸದೇ ಇರುವಂತ ಮಟ್ಟಿಗೆ, ಅಂದ್ರೆ ಯಾರು ಕೂಡ ಅಂತ ಸಮಸ್ಯೆನ ಅನುಭವಿಸಬಾರ್ದು. ಶತ್ರುಗಳು ಕೂಡ ಅಂತ ಕೆಟ್ಟ ರೀತಿಯಾದಂಥ ಪರಿಣಾಮವನ್ನು ನಿನ್ನೆ ಅವರೆಲ್ಲರೂ ಕೂಡ ಎದುರಿಸಿದ್ದಾರೆ. ಹಾಗಾದ್ರೆ ಈ ಒಟ್ಟು ಬೆಂಕಿ ಅನಾಹುತದ ಪರಿಣಾಮ ಏನೇನಾಗಿದೆ, ಏನ್ ಕಾರಣ ಆಗಿದೆ ಹಾಗಾದ್ರೆ ಈ ಬೆಂಕಿ ಅನಾಹುತಕ್ಕೆ? ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಅನ್ನು ನಾವು ಮೊದಲಿಗೆ ನೋಡ್ಕೊಂಬೋಣ ಬನ್ನಿ. ಬೆಂಗಳೂರಿನ ಹೊಸಗುಡ್ಡದಹಳ್ಳಿ, ಈಗ ಬೆಂದಕಾಳೂರು. ನಿನ್ನೆಯಿಂದ ಇಡೀ ಏರಿಯಾ ಥೇಟ್ ಅಗ್ನಿಕುಂಡವಾಗ್ಬಿಟ್ಟಿದೆ. ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಕಾಣಿಸಿಕೊಂಡಂತ ಬೆಂಕಿ ಹೊಸಗುಡ್ಡದಹಳ್ಳಿಯ ಜನರನ್ನ ಕೊತ ಕುದಿಯುವಂತೆ ಮಾಡಿದೆ. ಫ್ಯಾಕ್ಟರಿಯಲ್ಲಿದ್ದಂತ ವಸ್ತುಗಳು ಸುಟ್ಟು ಭಸ್ಮವಾದ್ರೆ ಅಕ್ಕಪಕ್ಕದವರ ಜೀವನವೇ ಬೀದಿಗೆ ಬಂದಿದೆ. ಹೊಸ ಬದುಕು ಕಂಡುಕೊಳ್ಳಬೇಕಿದ್ದ ಮದುವೆ ಮನೆಯಲ್ಲೂ ಕೂಡ ಸೂತಕ ಆವರಿಸಿದೆ. ಬೆಂಕಿಯ ಕೆನ್ನಾಲಿಗೆಯಿಂದ 10 ಕುಟುಂಬ ಬೆಂದು ಹೋಗುವಂತೆ ಮಾಡಿದೆ. ಬಾಂಬ್ನಂತೆ ಸಿಡಿದ ಕೆಮಿಕಲ್ ಬ್ಯಾರಲ್ಗಳು, ಗುಲುಮೆಯಂತಾಗಿದೆ ಧಗಧಗಿಸಿದ ನೆಲದ ಪರಿಸ್ಥಿತಿ. ಹೊಸಗುಡ್ಡದಹಳ್ಳಿ ಬೆಂಕಿಯಿಂದಾಗಿ ಗುಲುಮೆಯಾಗಿದೆ. ಬೆಂಕಿಯ ರೌದ್ರ ನರ್ತನ ಒಂದ್ ಕಡೆ ಆದ್ರೆ, ಅಗ್ನಿಕುಂಡದ ಅಬ್ಬರದಿಂದ ಕೆಮಿಕಲ್ ಬ್ಯಾರಲ್ಗಳು ಬಾಂಬ್ನಂತೆ ಸಿಡಿತಲೇ ಇದ್ವು. ನೋಡ್ತಾ ಇದ್ದಂತೆ ಮನೆ ದಾಖಲೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದ್ವು. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಹೊತ್ತಿಕೊಂಡಂತ ಬೆಂಕಿ ಇವತ್ತು ಕೂಡ ಧಗಧಗಿಸಿತ್ತು. ಬೆಂಕಿ ಅವಘಡದಿಂದ ಮದುವೆ ಮನೆಯಲ್ಲಿ ಕಣ್ಣೀರು. ಮಗಳ ಮದುವೆಗೆ ತಂದಿದ್ದ ಪೀಠೋಪಕರಣಗಳು ಭಸ್ಮ. ಬೆಂಕಿ ಅವಘಡದಿಂದ ಎದುರಾದ ಸಮಸ್ಯೆಗಳು ಒಂದೆರಡಲ್ಲ. ಫ್ಯಾಕ್ಟರಿಯಲ್ಲಿ ಹೊತ್ತಿಕೊಂಡ ಬೆಂಕಿ ಅಕ್ಕಪಕ್ಕದ ಮನೆಗಳನ್ನು ಭಸ್ಮ ಮಾಡಿದೆ. ಮಗಳ ಮದುವೆಗೆ ತಂದಿದ್ದಂತ ಪೀಠೋಪಕರಣಗಳು ಭಸ್ಮವಾಗಿವೆ. 3 ಮಹಡಿಯ ಮನೆ ಸಂಪೂರ್ಣವಾಗಿ ಭಸ್ಮವಾಗಿದ್ದು, ಸಾಲ ಮಾಡಿ ಮಗಳ ಮದುವೆ ಮಾಡ್ತಾ ಇದ್ದು ಸಂತಸದಲ್ಲಿರ್ಬೇಕಾದ ಇಡೀ ಕುಟುಂಬ ಕಣ್ಣೀರಾಗ್ತಾ. ಅಮಾಯಕರ ಮನೆ ಆಹುತಿ. ಯಾರದೋ ತಪ್ಪಿಗೆ ಅಮಾಯಕರ ಬದುಕು ಬರ್ಬಾದಾಗಿದೆ. ಫ್ಯಾಕ್ಟರಿ ಹಿಂಬದಿ ಇದ್ದಂತ ಮನೆಗೆ ಭಾರಿ ಹಾನಿಯಾಗಿದ್ದು, ಮನೆಯಲ್ಲಿದ್ದಂತ ವಸ್ತುಗಳು ಸುಟ್ಟು ಕರಕಲಾಗಿವೆ. ಮನೆಯಲ್ಲಿದ್ದಂತ ಪಾತ್ರೆ ಪಗಡೆಯೆಲ್ಲ ಚಲ್ಲಾಪಿಲ್ಲಿಯಾಗಿದ್ರೆ, ಗೋಡೆ ಕುಸಿದು ಹಬ್ಬದ ಸಮಯದಲ್ಲೇ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಟೈಮೇಕರ್ ಪ್ರಸನ್ನ ಅನ್ನೋರ ಸಹೋದರಿ ಸುನಿತಾ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲವೂ ಕೂಡ ಬೆಂಕಿಯಿಂದ ಸುಟ್ಟು ಕರಕಲಾಗಿದ್ದು, ಬದುಕು ಬೀದಿಗೆ ಬಂದಿದೆ. ಸಜ್ಜನ್ ರಾಜ್ ಕಮಲ ವಿರುದ್ಧ ಸಾಲು ಕೇಸ್. ಕೆಮಿಕಲ್ ಗೋದಾಮಿನಲ್ಲಿನ ಬೆಂಕಿಗೆ ಕಾರಣವಾದಂತಹ ಮಾಲೀಕರಾದಂತಹ ಸಜ್ಜನ್ ರಾಜ್, ಕಮಲ ವಿರುದ್ಧ ಸಾಲು ಕೇಸ್ಗಳು ದಾಖಲಾಗಿವೆ. ಫ್ಯಾಕ್ಟರಿ ಬಳಿ ಇದ್ದ 7 ಕಾರು, ಬೈಕ್ಗಳು ಸುಟ್ಟು ಕರಕಲಾಗಿದ್ದು 3 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ.
ಡ್ರೈವ್ ಜಿ ಕಂಪನಿಯ ಪಾರ್ಕಿಂಗ್ ಜಾಗದಲ್ಲಿದ್ದ ಕಾರುಗಳು ಬೆಂಕಿಯಿಂದ ಸುಟ್ಟು ಹೋಗಿದೆ ಅಂತ ಡ್ರೈವ್ ಜಿ ಕಂಪನಿಯ ಮಾಲೀಕ ಎಫ್ಐಆರ್ ದಾಖಲಿಸಿದ್ದಾರೆ. ಬೆಂಕಿ ಹೊತ್ತಿ ಉರಿದ್ರು ಕಗ್ಗತ್ತಲಲ್ಲಿ ಜನರ ಬದುಕು. ಫ್ಯಾಕ್ಟರಿಯಿಂದಾಗಿ ಬೆಂಕಿ ದಗದಗಿಸ್ತಾ ಇದ್ರೆ ಹೊಸಗುಡ್ಡದಹಳ್ಳಿ ಏರಿಯಾದಲ್ಲಿ ಜನ ಮಾತ್ರ ನಿನ್ನೆಯಿಂದ ಕಗ್ಗತ್ತಲಲ್ಲಿ ಕಾಲ ಕಳೆಯುವಂತಾಗಿದೆ. ಕರೆಂಟ್ ಸಂಪರ್ಕ ಕಡಿತಗೊಳಿಸಿರುವುದರಿಂದಾಗಿ ಜನ ಪರದಾಡ್ತಿದ್ದಾರೆ. ರೇಖಾ ಕೆಮಿಕಲ್ ಫ್ಯಾಕ್ಟರಿ ಗೋಡೌನ್ ಅನಧಿಕೃತ. ಇನ್ನು ರೇಖಾ ಕೆಮಿಕಲ್ ಫ್ಯಾಕ್ಟರಿಯ ಗೋಡೌನ್ ಅನಧಿಕೃತ ಅನ್ನೋದು ಬಯಲಾಗಿದೆ. ಎಲ್ಲಿವರೆಗೂ ಬಿಬಿಎಂಪಿ ಅಧಿಕಾರಿಗಳಿಗೆ ಟ್ರೇಡ್ ಲೈಸೆನ್ಸ್ ಸಿಕ್ಕಿಲ್ಲ. ಕೆಮಿಕಲ್ ಸಂಗ್ರಹಕ್ಕೆ ಅನುಮತಿ ಪಡೆದ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಜಿಎಸ್ಟಿ ಮಾಹಿತಿಯನ್ನ ಹೊರತುಪಡಿಸಿ ಬೇರೆ ದಾಖಲೆಗಳು ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರು ಫ್ಯಾಕ್ಟರಿಯ ಮಾಹಿತಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ನಷ್ಟವಾದವರಿಗೆ ಫ್ಯಾಕ್ಟರಿ ಮಾಲೀಕರಿಂದ ಪರಿಹಾರ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದಂತ ಬಿಬಿಎಂಪಿ ಕಮಿಷನರ್ ಎನ್ ಮಂಜುನಾಥ್ ಬಿಬಿಎಂಪಿ ವೈಫಲ್ಯವನ್ನ ಒಪ್ಪಿಕೊಂಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಸರ್ವೆ ಮಾಡೋದಾಗಿ ಹೇಳಿದಂತ ಕಮಿಷನರ್ ನಷ್ಟವಾಗಿರುವಂತಹ ಮನೆಗಳಿಗೆ ಫ್ಯಾಕ್ಟರಿ ಮಾಲೀಕರಿಂದಲೇ ಪರಿಹಾರ ಕೊಡಿಸೋದಾಗಿ ಹೇಳಿದ್ರು. ಬಿಬಿಎಂಪಿ ಕಡೆಯಿಂದ ಇಂಥದಕ್ಕೆ ಪರಿಹಾರ ಕೊಡಕ್ಕೆ ಬರೋದಿಲ್ಲ. ಯಾರು ಈ ಒಂದು ಸಮಸ್ಯೆಗೆ ಕಾರಣಕರ್ತಾರೋ ಅವ್ರ ಕಡೆಯಿಂದನೇ ಪರಿಹಾರನ ಕೊಡಿಸಬೇಕು. ಅದರಲ್ಲಿ ಕಾಂಪೆನ್ಸೇಟ್ ಮಾಡಬೇಕಾಗಿರೋದು ಅವರೇ ಕಾಂಪೆನ್ಸೇಟ್ ಮಾಡಬೇಕು. ಯಾಕೆಂದರೆ ಇದು ಜೊತೆಗೆ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಏನು ಪರಿಹಾರ ಕೊಡೋದಕ್ಕೆ ಸಾಧ್ಯ ಅದನ್ನು ಸಹ ನಾವು ನೋಡ್ತೇವೆ. ಬಟ್ ಅದರಲ್ಲಿ ಒಂದು ಅಸೆಸ್ಮೆಂಟ್ ಮಾಡೋದಕ್ಕೆ ಹೇಳಿದ್ದೀನಿ. ನಮ್ಮ ಅಧಿಕಾರಿಗಳು ಅಸೆಸ್ಮೆಂಟ್ ಮಾಡಾದ್ಮೇಲೆ ಕ್ರಮ ಕೈಗೊಳ್ತೀವಿ. ಒಟ್ನಲ್ಲಿ ಯಾರೋ ಮಾಡಿದ ತಪ್ಪಿನಿಂದಾಗಿ ಇಡೀ ಏರಿಯಾದ ಜನರ ಬದುಕು ಬೀದಿಗೆ ಬಂದಿದ್ದು ಮಾತ್ರ ವಿಪರ್ಯಾಸ. ಜಗದೀಶ್ ಜೊತೆ ಮುತ್ತಪ್ಪ, ಟಿವಿ9 ಬೆಂಗಳೂರು. ಅದೊಂದ್ ಕಡೆ ಇಂಥದ್ದೊಂದು ಘಟನೆ ಮುಖೇನವಾಗಿ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗಿರುವಂತಹ ಮಂದಿ ಅಂತ ಅಂದ್ರೆ ಅದು ಸಜ್ಜನ್ ರಾವ್, ಕಮಲಾ ಅಂದ್ರೆ ಈ ಫ್ಯಾಕ್ಟರಿಗೆ ಅಥವಾ ಈ ಗೋದಾಮಿಗೆ ಸಂಬಂಧಪಟ್ಟಂಗಿನ ಮಾಲೀಕರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರು ಆ ಮೂವರು? ಸಜ್ಜನ್ ರಾಜ್ ಸಿಕ್ಕಾಕೊಂಡಿದ್ದಾನೆ, ಕಮಲಾ ಜೊತೆಗೆ ಮತ್ತೋರ್ವ ಈ ಘಟನೆಗೆ ಕಾರಣ ಆದಂತಹ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಅಥವಾ ಈ ಫ್ಯಾಕ್ಟರಿ ನಡೆಸೋದಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಆ ವ್ಯಕ್ತಿನೂ ಕೂಡ ಇದರಲ್ಲಿ ಕೆಲಸ ಕಾರ್ಯದಲ್ಲಿದ್ದ ಅಂತ ಕಾಣಿಸುತ್ತೆ. ಆಮೇಲೆ ಇನ್ನೊಂದಂದ್ರೆ ಇವರ ಕಂಪನಿ ಅಂದ್ರೆ ಇವರ ಫ್ಯಾಕ್ಟ್ರಿ ಇದು ಬೊಮ್ಮಸಂದ್ರದ ಬಳಿ ಇದ್ದು ಇಲ್ಲಿ ಈ ಕೆಮಿಕಲ್ನೆಲ್ಲ ಸ್ಟೋರೇಜ್ ಮಾಡೋದಕ್ಕೋಸ್ಕರ ಈ ಗೋಡೌನ್ ಅನ್ನ ಬಳಸ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗೆಲ್ಲ ಅದು ಅನಧಿಕೃತ ಅಂತ ತಿಳಿದು ಬಂದಿದ್ದು ಬಹಳಷ್ಟು ಕೇಸ್ಗಳು ಕೂಡ ದಾಖಲಾಗಿದೆ.